ಸುವರ್ಣ. ಈ ಸತಿ ನಿಮ್ಮ ಜೊತೆ ಬರಬೇಕು ಅಂತ ಬಂದಿಲ್ಲ, ಹಿಂಗೆ ಓಡ್ತಾ ಇದ್ನ. ಅಕಸ್ಮಾತ್ ನೀವು ಸಿಕ್ಕಿದ್ರೆ, ಬೇಕು ಅಂತ ನಾನೇನು ಬಂದಿಲ್ಲ. ಸರಿ, ನಾನೇನಾರು ಹೇಳಿದ್ನ ಈಗ? ಸುಮ್ಮನೆ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ, ಹೋಗಿ ಜಾಗ್ ಮಾಡು. ಬರೀ ಒಳ್ಳೆ ಒಂಥರ ಪೋಸ್ ಕೊಡೋನಲ್ಲ ಅನ್ಸುತ್ತೆ, ಸ್ವಲ್ಪ ಒಳ್ಳೆವನೇ, ಬಟ್ ಅಷ್ಟೇ ಪೆದ್ದ. ಅಯ್ಯೋ, ಒಳ್ಳೆ ಶ್ಯಾಮ. ಅವಳಿಗೆ ಅದೇನೋ 9 ವರ್ಷದ ಕಥೆ ಇದೆ ಅಲ್ವಾ, ಅದಕ್ಕೆ ಅಷ್ಟು ವಿಚಿತ್ರ ಅನ್ಸುತ್ತೆ. ಪಾಪ, ಏನು ಕಥೆನೋ ಏನೋ, ನನ್ಗೆ ಯಾಕೆ? ನಾ ಸೈಕಲ್ ತೊಳೆದು ಎಷ್ಟು ದಿನ ಆಗೋಯ್ತು, ಯಾರ್ದೋ ಏನೋ ಒಂದು ರೌಂಡ್ ಹೊಡೆದು ಇಲ್ಲೇ ತಂದಿಡ್ತೀನಿ. ಓಕೆ, ಮತ್ತೆ ಹಲೋ ಮಿಸ್ಟರ್, ರೀ ಹಲೋ ಹಲೋ, ನನ್ನ ಸೈಕಲ್. ಹಲೋ ಮಿಸ್ಟರ್. ಓ ಮೈ ಗಾಡ್, ನಿಂತ್ಕೊಂಡಿರೋ ಸೈಕಲ್ನ ಕತ್ಕೊಂಡು ಹೋಗ್ತಾರೆ, ಎಂಥ ಜನಪ್ಪ. ಯಾ ಹೇ ಸುನೈ, ನನ್ನ ಸೈಕಲ್ ಯಾವನೋ ಕತ್ಕೊಂಡು ಹೋಗ್ಬಿಟ್ಟ. ನೋ, ಅವ್ನು ಕತ್ಕೊಂಡು ಹೋಗಿಲ್ಲ, ವಾಪಸ್ ತಂದ್ಕೊಡ್ತಾನೆ. ರೋಹಿತ್, ಡೋಂಟ್ ವರಿ. ಅದೇಗೆ ಅಷ್ಟು ಕರೆಕ್ಟಾಗಿ ಹೇಳ್ತೀಯಾ? ಬಿಕಾಸ್ ಐ ನೋ ಹಿಮ್. ಅವನು ನನ್ನ ಮ್ಯಾನೇಜರ್, ಅವನು ವಾಪಸ್ ತಂದು ಕೊಡ್ತಾನೆ. ಬೇಕಾದ್ರೆ ಅವ್ನು ತೊಗೊಂಬರೋವರೆಗೂ ನಾನು ಎಲ್ಲೇ ಇರ್ತೀನಿ, ಓಕೆನಾ? ವಾಟ್, ನಿನ್ನ ಮ್ಯಾನೇಜರಾ? ಸೋ ಫನ್ನಿ. ಲಿಸನ್, ದಟ್ ಈಸ್ ನಾಟ್ ಫನ್ನಿ, ಓಕೆ? ಅವನು ವಾಪಸ್ ತಂದು ಕೊಡ್ತಾನೆ. ರಾಮ, ಆ ಶೌಚಾಲಯ ಕಟ್ಟಕ್ಕೆ ಅಂತ ಒಂದಷ್ಟು ಹಣ ಸಂಗ್ರಹ ಆಗಿದೆಯಲ್ಲ, ಅದನ್ನ ತಗೊಂಡೋಗಿ ಬ್ಯಾಂಕ್ ಕಟ್ಬಿಟ್ಟು ಬಾರೋ. ಅದಕ್ಕೆ ಒಂದಿಷ್ಟು ಬಡ್ಡಿನೂ ಸೇರ್ಕೊಳ್ಳಿ, ಹಾಗೆ ಇದ್ರೆ ಅಪಾಯನೇ. ಆಯ್ತಣ್ಣ, ಮನೆಯಲ್ಲೇ ಇಟ್ಟು ಬೀಗ ಹಾಕಿದ್ದೀನಿ. ಬೀಗ ಮುರಿಯೋದೇನು ಕಷ್ಟದ ಕೆಲಸನೇನೋ ರಾಮ. ಬೇರೆಯವ್ರ ದುಡ್ಡು ನಾವು ಎಷ್ಟು ಜೋಪಾನ ಮಾಡಿದ್ರು ಕಡಿಮೆನೆ. ಜನರ ದುಡ್ಡು ವೇಸ್ಟ್ ಆಗಬಾರ್ದು ಕಣೋ. ಮೊದಲು ಹೋಗಿ ಬ್ಯಾಂಕ್ ಕಟ್ಬಿಟ್ಟು ಬಾ. ಹ್ಞೂ ಅಣ್ಣ. ರಾಮ, ನಿನ್ನೆ ಆ ಬ್ಯಾನರ್ ತೆಗ್ದಿರ್ಲಿಲ್ವಾ ನೀನು? ಅಯ್ಯೋ ಅಣ್ಣ, ಇವಕ್ಕೇನು ಬಂತು ಕೇಳ್ಗಾಲ. ನೆನ್ನೆ ಈ ಬ್ಯಾನರ್ ತೆಗೆದು ಮಡಕೆನೂ ಬದಲಾಗದಿರೋಂಗೆ ಮಡಚಿ ಅವ್ರ ಆಫೀಸ್ ಮುಂದೆನೇ ಇಟ್ಟು ಬಂದಿದ್ದೀನಿ. ಮತ್ತೆ ಇಲ್ಲಿ ಬಂದು ಬ್ಯಾನರ್ ಕಟ್ಟಿದಾರಲ್ಲ, ಇವ್ರಿಗೆ ಏನು ಹೇಳಬೇಕು? ಏನು ಹೇಳೋದು ಬೇಡ ರಾಮ, ಮತ್ತೆ ಇದನ್ನು ಕೆಳಗಿಳಿಸು. ಏನು ಇವ್ರಿಗೆ ಮಾತ್ರ ನಾ ಹಠ ಇರೋದು? ಇದು ಈ ಜಾಗದಲ್ಲಿ ಇರಬಾರ್ದು ಅಂತ ತಾನೇ ನಾವು ಇದನ್ನು ಹೋದ ಸರಿ ತೆಗ್ದಿದ್ದು. ಮತ್ತೆ ಅದೇ ಜಾಗಕ್ಕೆ ಬ್ಯಾನರ್ ಕಟ್ತಾರೆ ಅಂದರೆ ಏನು ಅರ್ಥ? ದುರಾಂಕಾರ ಅಣ್ಣ, ನಮ್ಮ ಬ್ಯಾನರೇ ತೆಗಿತಾರಲ್ಲ ಅನ್ನೋ ದುರಾಂಕಾರ ಅಲ್ಲ. ಹಿಂಗೆ ಮಾಡಿದ್ರೆ ಯಾರು ಇವ್ರಿಗೆ ಓಟ್ ಹಾಕ್ತಾರೆ? ಇರಿ, ನಾನೇ ತೆಗಿತೀನಿ. ಮತ್ತೆ ಅವ್ರು ಏನಾದ್ರು ಬ್ಯಾನರ್ ಕಟ್ಟಿದ್ರೆ ನಾನೇ ಸ್ವತಃ ಹೋಗಿ ಆ ವ್ಯಕ್ತಿನ ಮೀಟ್ ಮಾಡ್ತೀನಿ. ಈ ಜಾಗದಲ್ಲಿ ರಾಜಕಾರಣಿಗಳಿಗೆ ರಾಜಕೀಯಕ್ಕೆ ಪ್ರವೇಶ ಇಲ್ಲ. ಇದು ಈ ಊರಿನ ಜನರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು. ಮೊದಲು ಅದನ್ನು ತೆಗಿಯೋರಾಮ.
ಆಯ್ತಣ್ಣ, ಈಗಲೇ ತೆಗಿತೀನಿ. ಅಪ್ಪ ನಮ್ಮನ ಸದಾಶಿವ, ಬೆಳಗ್ಗೆ ಎಂತ ಗಿಫ್ಟ್ ಕೊಟ್ಬಿಟ್ಟಿಯೋ. ಇದು ನಿಜವಾದ ಸುಖ, ಇದೇ ನಿಜವಾದ ಸ್ವಾತಂತ್ರ್ಯ. ಥ್ಯಾಂಕ್ಸ್ ಕಣ. ಅಯ್ಯೋ, ಈ ಸೈಕಲ್ ಓನರು ಇದಕ್ಕೋಸ್ಕರ ಹುಡುಕ್ತಾ ಇರ್ತಾನಲ್ವಾ. ನನ್ನ ಜಾಲಿ ರೈಡೆಲ್ಲ ಸಾಕು, ಅಲ್ಲೇ ಇಟ್ಬಿಡ್ತೀನಿ. ಅಯ್ಯೋ, ಅಲ್ಲಿಗೆ ಹೆಂಗಪ್ಪ ಹೋಗೋದು? ಜೋಶಲ್ಲಿ ಬಂದ್ಬಿಟ್ಟೆ. ಯಾವ ರೋಡು ಯಾವ ಕ್ರಾಸು ಅಂತ ನೋಡಿಲ್ಲ. ಅಲ್ಲಿಗೆ ವಾಪಸ್ ಹೆಂಗೆ ಹೋಗ್ಲಿ? ಲೆಫ್ಟ್ ಹೋಗ್ಲೋ ಇಲ್ಲ ರೈಟ್ ಹೋಗ್ಲೋ? ಲೈಫಲ್ಲಿ ರೈಟೇ ಆಗಿರಬೇಕು, ಅದಕ್ಕೆ ರೈಟ್ ಹೋಗ್ತೀನಿ. ಅಲ್ಲ, ಆ ಕ್ರಾಸು ಲೆಫ್ಟಲ್ಲಿದ್ದರೆ ಏನಪ್ಪ ಮಾಡೋದು? ಮೊಬೈಲ್ ಬೇರೆ ತಂದಿಲ್ಲ. ಮೊಬೈಲ್ ಇದ್ದಿದ್ರೆ ಅವಳಿಗೆ ಕಾಲ್ ಮಾಡ್ಬೋದಾಗಿತ್ತಾ? ಲೋ ಸದಾಶಿವ, ಯಾಕೋ ಹಿಂಗೆ ಓಡಾಡಿಸ್ತಾ ಇದೀಯಾ? ನಿಂಗೆ ತಮಾಷೆ ಅಲ್ಲ? ಇರಲಿ ಬಿಡು, ಎಲ್ಲೋ ಒಂದು ಕಡೆ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಸೇರ್ತೀನಿ. ಅಯ್ಯೋ, ಮತ್ತೆ ಇಲ್ಲಿಗೆ ಬಂದ. ರೈಟ್ ಹೋದ್ರು ಲೆಫ್ಟ್ ಹೋದ್ರು ಇಲ್ಲಿಗೆ ಬರ್ತಾ ಇದ್ದೀನಲ್ಲ, ಮತ್ತೆ ಅಲ್ಲಿಗೆ ಹೆಂಗಪ್ಪ ಹೋಗೋದು?
ಬ್ಯಾನರ್ ಮತ್ತೆ ಇಳಿಸ್ಬಿಡ್ರಣ. ವೆರಿ ಗುಡ್. ಹಾಗಾದರೆ ಅವನು ಪ್ರಜಾಪ್ರಭುತ್ವ ರಾಷ್ಟ್ರದ ನಿಜವಾದ ಪ್ರಜೆ. ತನಗೆ ಬೇಕಾದ್ದನ್ನೇ ಮಾಡಿದ್ದಾನೆ. ಅದಿರಲಿ, ಬ್ಯಾನರ್ ಕೆಳಗಿಳಿಸಿದ್ ಯಾಕಂತೆ? ಅಣ್ಣ, ಅವ್ರ ಜಾಗದ ಹತ್ರ ರಾಜಕೀಯಕ್ಕೂ ರಾಜಕಾರಣಿಗಳಿಗೂ ಪ್ರವೇಶನೇ ಇಲ್ವಂತೆ. ಶಬಾಷ್. ಕಾವಿ ತೊಟ್ಟವರೆಲ್ಲ ನಮಗೆ ಹತ್ರ ಆಗೋದಕ್ಕೆ ಕಾರಣ ಹುಡುಕ್ತಾ ಇರ್ತಾರೆ. ಇವನು ಯಾರೋ ನ್ಯೂ ಜನರೇಷನ್ ಸ್ವಾಮೀಜಿ ಇರಬೇಕು. ಇರಲಿ ನೋಡು ಸೋಮ, ಅವ್ರು ಎಷ್ಟು ಸಲ ಬ್ಯಾನರ್ನ ಕೆಳಗಿಳಿಸಿದ್ರು ನೀನು ಮತ್ತೆ ಮೇಲ್ ಕಟ್ಟೋದನ್ನು ಮಾತ್ರ ನಿಲ್ಲಿಸ್ಬೇಡ. ಸರಿ ಅಣ್ಣ. ಅಲ್ಲ ಕಣ ಸೋಮ, ಸಂಜೆ ಆಯ್ತು ಅಂದ್ರೆ ಊರಿನ ಜನ ಎಲ್ಲ ಸ್ವಾಮೀಜಿ ಮುಂದೆ ಕೂತ್ಕೊಂಡು ತಲೆ ಅಲ್ಲಾಡಿಸ್ತಾರೆ ಅಂತ ಹೇಳ್ತೀಯ. ಜನ ಸೇರೋ ಕಡೆ ಬ್ಯಾನರ್ನ ಕಟ್ಟಿಸ್ದೆ ನಾವು ಸ್ಮಶಾನದಲ್ಲಿ ಕಟ್ಸಕ್ಕಾಗತ್ತಾ? ಹಾಗಾದ್ರೆ ನಮಗೆ ಪ್ರಚಾರ ಸಿಗೋದು ಹೇಗೆ? ಚುನಾವಣೆಯಲ್ಲಿ ಗೆಲ್ಲೋದು ಹೇಗೆ? ಈಗ ಏನಣ್ಣ ಮಾಡೋದು? ನಾವು ಮತ್ತೆ ಕಟ್ಟೋದು, ಅವ್ರು ಮತ್ತೆ ಇಳಿಸೋದಾ? ಬೇರೆ ಕಡೆ ಕಟ್ಟಿದ್ರೆ ಆಗಲ್ವಾ? ನೋ ಚಾನ್ಸ್. ನೀನು ಎಲ್ಲಿ ಕಟ್ತೀಯೋ, ಹೇಗೆ ಕಟ್ತೀಯೋ, ಆ ಜಾಗ ಮಾತ್ರ ನೀನು ಬಿಡೋ ಹಾಗಿಲ್ಲ. ಇವತ್ತು ನಮ್ಮನ್ನು ಅವ್ರು ನಿರ್ಲಕ್ಷ್ಯ ಮಾಡ್ಬೋದು, ನಾಳೆ ಒಂದು ದಿನ ಅವರು ನಮ್ಮ ಹತ್ರ ಬರಲೇಬೇಕಾಗತ್ತೆ. ಅಲ್ಲಿ ಬ್ಯಾನರ್ ಕಟ್ಟಿದ್ರೆ ಆದ್ರೆ ಪಾಡಿಗಾದಿರುತ್ತೆ. ಅವ್ರಿಗೇನಂತೆ? ಹೋಗು ಮತ್ತ ಬ್ಯಾನರ್ ಕಟ್ಟ. ನಾವು ಹೇಳೋ ಥರ ಹೇಳಿದ್ರೆ ಅವಳಿಗೆ ಅರ್ಥ ಆಗಲ್ಲ ತೇಜ. ಅವಳಿಗೇನಿದ್ರು ಅವಳ ದಾರಿಲಿ ಹೋಗಿ ಅರ್ಥ ಮಾಡಿಸ್ಬೇಕು. ನೀವಿಬ್ರು ಚೆನ್ನಾಗಿದ್ದೀರಾ ಅಂತ ಎಲ್ಲರ ಮುಂದೆ ಪ್ರಿಟೆಂಡ್ ಮಾಡಿಬಿಡು. ನನಗೆ ಗೊತ್ತು ನಿನಗೆ ಕಷ್ಟ ಆಗತ್ತೆ ಅಂತ, ಆದರೆ ನಮಗೆ ಬೇರೆ ದಾರಿ ಇಲ್ಲ. ದೊಡ್ಡವ್ರಿಗೆ ಈ ವಿಷಯ ಗೊತ್ತಾದರೆ ಬೈತಾರೆ. ಬೈದರೆ ಮೇಘನನ್ನ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ವಿ ಹ್ಯಾವ್ ನೋ ಚಾಯ್ಸ್. ಬಟ್ ಸ್ಟಿಲ್ ಎಲ್ಲ ಓಪನ್ ಆಗಿರೋದನ್ನೇ ನಾನು ಸರಿ ಅಂತ ಅನ್ನೋದಪ್ಪ. ತೇಜ, ಅವಳು ನಿನಗಿಂತ ಚಿಕ್ಕವಳು ಅನ್ನೋದನ್ನು ನೀನು ಮರ್ತು ಹೋಗ್ತಾ ಇದೆಯಾ. ನಿನ್ನ ಥರ ಅವಳಿಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅದಕ್ಕೆ ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ಸಾವಿತ್ರಿ. ಇರ್ಲಿ ನಮಸ್ತೆ. ದೇವ್ ಒಳ್ಳೇದು. ಬನ್ನಿ ಒಳಗೆ ಬನ್ನಿ. ಬಾಪ್ಪ ಬನ್ನಿ. ಏನು ಎಂತಿನ ಹುಡುಕ್ತಾ ಇದ್ದೀರಾ? ಬಂದ್ಲೆ ನೋಡಿ. ಅವಳು ಬಂದಾಗಿಂದ ಬರೀ ನಿಮ್ದೇ ಧ್ಯಾನ. ನನ್ನ ಮಗನಿಗೂ ಅಷ್ಟೇ. ಅದಕ್ಕೆ ಮೇಘನಾ ತವ್ರ ಮನೆಗೆ ಬಂದಾಗ್ಲಿಂದ ಅವಳದೇ ಯೋಚನೆ ಆಗ್ಬಿಟ್ಟಿದೆ. ಮದುವೆ ಆದಾಗ್ಲಿಂದ ಇಬ್ರು ಫಸ್ಟ್ ಟೈಮ್ ಅಲ್ವಾ ಬಿಟ್ಟಿರೋದು. ಇದು ತಗೊಳ್ಳಿ, ಸ್ವಲ್ಪ ಹೂವು ಹಣ್ಣು. ಒಂದು ನಿಮಿಷ ಬಂದೆ ಅಮ್ಮ, ಇವ್ರ ಜೊತೆಗೆ ಮಾತಾಡ್ತಾ ಇರು. ತೇಜ, ನನ್ನನ್ನೇ ಬಿಟ್ಟು ಹೋಗ್ತೀಯಾ? ಇವಾಗ ಎಲ್ಲಿಗೆ ಹೋಗ್ತೀಯಾ? ನೀನೇನು ಮಾಡಿದ್ರು ಕೂಡ ಇಲ್ಲಿಂದ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಏನು ಚಾಲೆಂಜ? ಅಫ್ಕೋರ್ಸ್, ನಿನಗೆ ನನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಎತ್ತರದ ಮಹಿಳೆ. ಇದು ಮೋಸ. ಸೊ ಅದೇನ್ರಿ, ಕಾಫಿ ಅಲ್ವಾ? ಅದೇ ಕಾಫಿ. ವೇರ್ ಇಸ್ ಯುವರ್ ಮ್ಯಾನೇಜರ್ ಸುನಾಯ್? ಹೋದನು ಪತ್ತೆನೇ ಇಲ್ಲ. ಐ ಆಮ್ ಶ್ಯೂರ್ ಸೈಕಲ್ ತೊಗೊಂಡೋದನು ಮತ್ತೆ ಬರಲ್ಲ. ಕ್ಯಾನ್ ಯು ಜಸ್ಟ್ ಸ್ಟಾಪ್ ಇಟ್ ರೋಹಿತ್? ಅವನು ಎಲ್ಲೂ ಹೋಗಿರಲ್ಲ. ಅವ್ನು ನಿನ್ನ ಸೈಕಲ್ ಕೊಡ್ತಾನೆ ಅಂದರೆ ಕೊಡ್ತಾನೆ.
ದಟ್ಸ್ ಇಟ್. ಓ ಅಷ್ಟೊಂದು ಪಕ್ಕನಾ? ಎಸ್, ಅವನು ತುಂಬಾ ಆನೆಸ್ಟ್, ಅದಕ್ಕೆ ನಾನು ಅವನ ಕೆಲ್ಸಕ್ಕೆ ತಗೊಂಡಿರೋದು. ಗಾಟ್ ಇಟ್? ಲೆಟ್ಸ್ ಸಿ. ಆ ಸೈಕಲ್ಗೆ ನಾನು 50,000 ಕೊಟ್ಟಿರೋದು. ಗೇಡೆ ಸೈಕಲ್ ಗೊತ್ತಾ ಅದು? ಇವಾಗ ಬರಲಿ ಅವನ ಪ್ರಾಮಾಣಿಕತೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಹೇ ರೋಹಿತ್, ಇನ್ನೊಬ್ಬರ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡೋದು ಒಳ್ಳೇದಲ್ಲ, ಆಯ್ತಾ? ಲಿಸನ್, ಯು ಆರ್ ಮೈ ನೇಬರ್, ನೀ ನನ್ನ ಕ್ಲಾಸ್ಮೇಟ್. ಇಷ್ಟೊತ್ತರೆಗೂ ನಾನು ಹೇಳಿದ್ದನ್ನೆಲ್ಲ ನಂಬ್ತೀಯ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ನಾವು ನಾನು ಸುಮ್ಮನೆ ಇರಲ್ಲ. ನಿನ್ನ ಸೈಕಲ್ನ ನಿನಗೆ ವಾಪಸ್ ತಲುಪಿಸೋದು ನನ್ನ ಜವಾಬ್ದಾರಿ. ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತಾ ಇರು, ನಾನೇ ಹುಡುಕಿ ತಂದ್ಕೊಡ್ತೀನಿ. ಆ್ಯಂಡ್ ಎಸ್, ನಿನಗೆ ತೊಂದರೆ ಆಗ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಓಕೆ? ಸೈಕಲ್ ಎತ್ಕೊಂಡು ಹೋದವನು ಪತ್ತೇನೂ ಇಲ್ಲ. ಅಟ್ಲೀಸ್ಟ್ ಇವಳಾದ್ರೂ ವಾಪಸ್ ಬಂದರೆ ಸಾಕು. ಏನ್ ಮಾಡ್ತಾನಪ್ಪ ಇವನು, ಎಲ್ಲ ನನ್ ಕರ್ಮ. ಏಯ್, ಏನ್ ಮಾಡ್ತಾ ಇದೆ ಇಲ್ಲಿ ನೀನು? ನಡಿ, ಹೇಳ್ದೆ ಕೇಳ್ದಿರಾ ಯಾರ್ಯಾರ್ದೋ ಸೈಕಲ್ ಎತ್ತಾಕೊಂಡ್ಬಂದ್ಬಿಡದಾ? ಅಲ್ಲ, ಏನಾಗಿದೆ ನಿಂಗೆ? ನಿನ್ನಿಂದಾಗಿ ನನ್ನ ಕ್ಲಾಸ್ಮೇಟ್ ಮುಂದೆ ನನ್ನ ಮರ್ಯಾದೆ ಹೋಯ್ತು, ಗೊತ್ತಾ? ನಿಂಗೆ ಸೈಕಲ್ ಅಷ್ಟೊಂದು ಇಷ್ಟ ಅಂತ ಹೇಳಿದಿದ್ರೆ ನಾನೇ ನಿಂಗೆ ಒಂದು ಹೊಸದು ಕೊಡಿಸ್ತಿರ್ಲಿಲ್ವಾ? ಅದನ್ನ ಬಿಟ್ಟು ರೋಡಲ್ಲಿ ಹೋಗೋರು ಬರೋದೆಲ್ಲ ಸೈಕಲ್ ಎತ್ಕೊಂಡು ಹೋಗ್ಬಿಡೋದಂತೆ. ಅಕಸ್ಮಾತಾಗಿ ಏನಾರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ ನಿಂಗೆ? ಗೊತ್ತಿಲ್ದಿರೋ ಊರಲ್ಲಿ ಕಂಬಿ ಎಣಿಸ್ಕೊಂಡು ಕೂತ್ಕೊಂತಿದ್ದೆ. ಥ್ಯಾಂಕ್ಸ್. ಥ್ಯಾಂಕ್ಸಾ? ವಾಟ್ ನಾನ್ಸೆನ್ಸ್. ಶ್ಯಾಮ್, ಕಮ್ ಆನ್. ಆಗಿಂದ ಬೈತಾ ಇದ್ದೀನಿ ನಾನು ನಿನ್ನ. ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಇದೆ ಕಣೋ ನಿಂಗೆ. ಅಂಥದ್ದೇನಿಲ್ಲ, ಸೈಕಲ್ ತುಳಿತ ಎಲ್ಲೋ ಬಂದ್ಬಿಟ್ನಾ, ದಾರಿ ತಪ್ಪೋಯ್ತು. ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಡ್ತು. ಆಗಲೇ ನೀವು ಸಿಕ್ಕಿದ್ದು. ನಾನು ದಾರಿ ತಪ್ಪಿದಾಗೆಲ್ಲ ನೀವೇ ಸಿಗ್ತಾ ಇದ್ದೀರಾ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಾನು ದಾರಿ ತಪ್ಪಿದಾಗೆಲ್ಲ ನೀವೇ ಸಿಗ್ತಾ ಇದ್ದೀರಾ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ತಗೊಳಪ್ಪ ರೋಹಿತ್, ನಿನ್ನ ಸೈಕಲ್ನ ನಿನ್ಗೆ ಒಪ್ಸಿದ್ದೀನಿ. ಆ್ಯಂಡ್ ಐ ಆಮ್ ಸಾರಿ, ನಮ್ಮ ಕಡೆಯಿಂದ ತಪ್ಪಾಗಿತ್ತು. ದಿಸ್ ನಾಟ್ ರಿಪೀಟ್ ಅಗೇನ್. ಇಟ್ಸ್ ಓಕೆ ಸುನಯ್, ನಾನು ಬರ್ತೀನಿ. ನನ್ನ ಆಫೀಸಿಗೆ ಲೇಟ್ ಆಯಿತು. ಆಲ್ ರೈಟ್. ಆ್ಯಂಡ್ ಸಂಜೆ ನಮ್ಮ ಮನೇಲಿ ಪಾರ್ಟಿ ಇದೆ, ಬರೋದು ಮರಿಬೇಡ. ಶೋರ್. ಬಾಯ್ 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 ಮ್ಯಾನೇಜರ್. ಹೇ, ನನ್ನ ಜೊತೆ ಬರಬೇಡ ನೀನು. ನನ್ನ ಮರ್ಯಾದೆ ಕಳೆದ್ಮೇಲೆ ನನ್ನ ಜೊತೆ ಯಾಕೆ ಬರ್ತೀಯಾ? ಅಲ್ಲಿ ಹೋಗಿ ನಿಂತ್ಕೋ, ಅಷ್ಟು ದೂರ. ಇಷ್ಟು ದೂರ ಓಕೆನಾ?